ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ದೀಪ ಬೆಳಗುವ ಮುಖಾಂತರ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಸರಸ್ವತಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರ್ಬೋದಾ? ಸಾಂಗ್ ಲಾಂಚ್ ಆಗ್ತಾ ಇದೆ ಇವತ್ತು. ಇಲ್ಲಿ ಸೂಚನಾತ್ಮಕವಾಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ, ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಇಲ್ಲಿ ಸಾಂಗ್ ನ ಪ್ಲೇ ಮಾಡ್ತಾ ಇಲ್ಲ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಎಲ್ರಿಗೂ. ಕೆಲಸಗಾರರು ಮಾತು ಬರಲ್ಲ, ಯಾಕಂದ್ರೆ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ಕೊಳ್ಳದೆ ಹೋದ್ರೆ ಸಮಾಜದಲ್ಲಿ ಏನು ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದೆ, ಇದು ಚಿತ್ರವನ್ನೇ ಮಾಡಿ ಈ ರಂಗದಲ್ಲೇ ಏನನ್ನಾರು ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಪ್ರತಿದಿನ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಊರ್ ಜನ ಎಲ್ಲ ಎಷ್ಟೇ ಅವಮಾನ ಮಾಡಿದ್ರು ಎರಡನೇ ಚಿತ್ರವನ್ನ ಮಾಡಿ ಈ ಮಟ್ಟಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದಾನೆ. ಅವ್ರಿಗೆಲ್ಲ ಗೊತ್ತು, ವಿಮಾಪುರ್ ಗೊತ್ತು. ಒಂದು ಚಿತ್ರ ಸೋಲ್ತಾ ಹೋದಾಗೆ ಎಲ್ಲರೂ ಅವ್ನು ಅವಮಾನ ಮಾಡ್ತಾರೆ, ಮತ್ತೆ ಜೊತೆಗೆ ಅವನು ಈ ರಂಗಕ್ಕೆ ಬರೋದಿಲ್ಲ. ಅದು ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನ ಬರೆದು ಎರಡನೇ ಚಿತ್ರವನ್ನ ಮಾಡಿ ನಿಮ್ಮ ಮುಂದೆ ಬಂದಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಬೇಕು. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಒಬ್ಬ ರೈತನ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಟ್ರ್ಯಾಕ್ಟರ್ ಮಾರ್ಬಿಟ್ಟ, JCB ಇತ್ತು, JCBನೂ ಮಾರ್ಬಿಟ್ಟ. ಊರಲ್ಲಿ 45 ಲಕ್ಷ ಸಾಲ ಆದರೂ ಕೂಡ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇರ್ತಾರೆ. 25 ಜನ ಫೋನ್ ಮಾಡ್ತಾರೆ ಸಾಲಕ್ಕೆ. ಸರ್ ಒಂದೇ ತಿಂಗಳು, ಸರ್ ಇನ್ನು 15 ದಿವಸ ಅಂದ್ಕೊಂಡು ಈ ಟ್ರೈಲರ್ ರೆಡಿ ಮಾಡಿಸೋಷ್ಟಕ್ಕೆ ಇದು ಏನ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ಲಿಕ್ಕೆ ಆ ಕಾಲ್ ಕಟ್ಕೊಳ್ಳೋ ಜಾಗದಿಂದ ಬರೋ ಸಂಬಳ ದುಡ್ಡು ಪ್ರತಿಯೊಂದು ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ನಾನೊಬ್ಬ ನಿರ್ದೇಶಕ ಅವನಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ದಯವಿಟ್ಟು ಕ್ಷಮಿಸಿ. ಆರಂಭದಲ್ಲಿ ನಾನು ಯಾಕೆ ಮಾತಾಡಿದೆ ಅಂದ್ರೆ ಆಂಕರ್ ಪಾಪ ಗೊತ್ತಿರಲಿಲ್ಲ ಈ ತಂಡ ಯಾವುದು ಅಂತ, ಆ ಕಾರಣಕ್ಕಾಗಿ ಮಾಡಿದ್ದೀನಿ. ತುಂಬಾ ಧನ್ಯವಾದಗಳು ಸರ್. ಎಲ್ಲರಿಗೂ ಶುಭ ಸಂಜೆ. ಮಾಧ್ಯಮ ಮಿತ್ರರೇ, ಚಿತ್ರತಂಡದ ಎಲ್ಲ ಕಲಾವಿದರೇ, ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು. ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು, ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ. ಒಂದು ಹಂತಕ್ಕೆ ಇಂತಿನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ. ಆದ್ರೂ ಕೂಡ ನಾನು ಮಾತಾಡಿ ಅದಕ್ಕೆಲ್ಲಪ್ಪ ನಿಟ್ಟು ಬಂದಿರೋದು, ಬದುಕಬೇಕು, ಈಜಬೇಕು, ಈ ಸಮುದ್ರ ಇದು. ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲ್ಮ್ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನಿಮಾ. ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು. ಸೊ ಅದಾದ್ಮೇಲೆ 2 ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು, ಎಲ್ಲಿ ಧೈರ್ಯ ಬಂದ್ಬಿಡ್ತಾನೋ ಅಂತ. ಸೊ ಹಾಗಾಗಿ ಸತತವಾಗಿತ್ತು. ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನಿಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ. ಸೊ ಇಲ್ಲಿ ನಾಪತ್ತೆ ಆಗಿದ್ದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ಸೊ ನಿನ್ನ ಧೈರ್ಯವನ್ನು ನಾನು ಮಿಸ್ತೀನಪ್ಪ. ಹಾಗೇ ಇರಬೇಕು. ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ. ಸೋತರೂ ಕೂಡ, ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಸೊ ವೆಂಕಟೇಶನ MLA ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ. ಸೊ ಇಂತಹ ಸಾಮಾಜಿಕ ವಿಚಾರಗಳು, ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು. ಆಗ ಜನಕ್ಕೆ ಕಾಲಕ್ಕೆ ತಲುಪ್ತಾ ಹೋಗುತ್ತೆ. ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದೇನೆ. ಸೊ ನಿಮ್ಮೆಲ್ರಿಗೂ ಶುಭವಾಗಲಿ. ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ, ಆ ಡೈರೆಕ್ಟರ್ಲಿ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ. ಸೊ ಇವತ್ತು ಪುನಃ ಇಬ್ಬರು ಜೋಡೆತ್ತಾಗಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಸೊ ಈ ಸಿನಿಮಾಗೆ ಶುಭವಾಗಲಿ. ಮೈ ನೇಮ್ ಇಸ್ KD ಯಶಸ್ವಿ ಆಗಲಿ. ಇವತ್ತು ತಿಮಿಂಗಿಲಗಳು, ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ. ಸೊ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ. ಇದು
ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದು 2018 ಎಂಡಿಂದ ಶುರುವಾಗಿದೆ. ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ, ಸಣ್ಣ ಕಲಾವಿದರಿಗೆ, ನಿರ್ದೇಶಕರುಗಳಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು. ಆದರೆ ಇತ್ತೀಚೆಗೆ 2018 ಡಿಸೆಂಬರಿಂದ ಏನಾಗಿದೆ, ಇವತ್ತು MNC ಕಂಪನಿಗಳು ಶೆಟ್ರ್ ಅಂಗಡಿಗಳನ್ನ, ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿದೀವೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಜಯವಾಗಲಿ, ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ವಿಶೇಷ ಎಲ್ರಿಗೂ ಕ್ಷಮೆ ಯಾಚಿಸ್ತೀನಿ, ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿದ್ದು. ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ, ಯಾಕಂದ್ರೆ ನಮ್ಮ ಫಿಲ್ಮ್ ಚೇಂಬರ್ದು ಎಲೆಕ್ಷನ್ ಕೂಡ ಇದೆ, ಅದಕ್ಕೆ ಟೆಂಪಲ್ದಲ್ಲಿ ಇರಬೇಕಲ್ಲ, ಹೋಗಿದ್ದೆ. ಸೊ ಹಂಗಾಗಿ ಲೇಟ್ ಆಯಿತು, ಕ್ಷಮೆ ಇರಲಿ. ಈಗ ನಮ್ಮ ದೇಶಿ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ ಬಗ್ಗೆ. ಯಾಕಂದರೆ ಇಂತಿ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು, ಯಾಕಂದ್ರೆ ನಮ್ಮ ಕನಕಪುರ ಹುಡುಗನೇ ನಮ್ಮ ಗೌಡ. ಆವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ. ಆಮೇಲೆ ಸರಿ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ದೇಶಿ ವೆಂಕಟೇಶ್ ಅವ್ರು ಹೇಳ್ದಂಗೆನೆ ಈ ಥರ ಮೈ ನೇಮ್ ಇಸ್ KD ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟ ದೇಶಿ. ನಾನು ಆಶ್ಚರ್ಯ ಇತ್ತು, ಏನಪ್ಪ ನೀನು ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ. ಸರ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹೆಂಗೆ ಬಟ್ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವನು ಸಖತ್ ಕಾನ್ಫಿಡೆನ್ಷಿಯಲ್ ಹುಡುಗ, ಅವನು ತುಂಬಾ. ಆಮೇಲೆ ಅವ್ನ ಮಾತಲ್ಲಿ ಒಂದು ಇದಿದೆ ಮಾತ್ರ. ಬಟ್ ಭಾಳ ಖುಷಿ ಆಯಿತು. ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಎಲ್ಲ ನಾನು ಕಲಿಸ್ಬಿಟ್ಟು ಇಮಿಡಿಯೇಟ್ ಬರ್ತೀನಿ. ಆ ಒಂದು ಪ್ರೀತಿಗೆ ಬಂದಿದ್ದೀನಿ, ಚೆನ್ನಾಗಿ ಬಂದಿದೆ ವೆಂಕಟಾರ್ಯನ್. ಆಮೇಲೆ ಸರ್ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ, ಭಾಳ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಾವು ಬೇರೆ ಆ್ಯಕ್ಚುಲಿ. ಸೊ ಆರ್ಯನ್ರವರು ಬರಲೇಬೇಕು ನೀವು ಅಂತ ನನ್ನನ್ನು ಇನ್ವೈಟ್ ಮಾಡಿದ್ರಿಂದ ಈ ಒಂದು ಸಭೆಗೆ ಬಂದಿದ್ದೀನಿ. ಸೊ ಕಾರಣ ಭಾಳ, ಅಫ್ಕೋರ್ಸ್ ಈ ಒಂದು ಸಭೆಗೆ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿರೋದಕ್ಕೆ ರೀಸನ್ ಏನು ಅಂದರೆ, ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಯಿತು. ಒಂದಷ್ಟು ದಿನ ಶೂಟಿಂಗು ನಮ್ಮಲ್ಲೇ ನಡೆದಿದೆ. ಇದು ಆ ಒಂದು ಇದರಲ್ಲಿ ಇವನ್ ನನ್ನೂ ಒಂದು ಪಾತ್ರ ತಗೊಂಡಿದ್ರು. ಅದೇನೋ ಕಾರಣಾಂತರದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ರೀಶೂಟ್ ಮಾಡಿದ್ರು. ಅದರಲ್ಲಿ ನನಗೆ ಏನೋ ಬೇರೆ ಕೆಲಸ ಇದರಿಂದ ಬಂದಿರಲಿಲ್ಲ. ಸೊ ಅಫ್ಕೋರ್ಸ್ ಈ ಒಂದು ರೀಸನ್ ಬಂದಿದ್ದು ಭಾಳ ಇಂಪಾರ್ಟೆಂಟ್. ಅಂದರೆ ನಮ್ಮ ಆರ್ಯನ್ ಇದಾರಲ್ಲ, ಭಾಳ ಒಳ್ಳೆ ಮನುಷ್ಯ. ಅವ್ರು ಬಂದು ನನಗೆ ಫಸ್ಟು ನಮ್ಮಲ್ಲೇ ಈ ಒಂದು ಚಿತ್ರ ಶೂಟಿಂಗ್ ಮಾಡ್ಬೇಕು ಸರ್, ಒಂದಷ್ಟು ಆಡಿಷನ್ ಬೇಕು ಅಂತಂದರು. ನಮ್ಮ ಸ್ಟೂಡೆಂಟ್ಸ್ನೇ ಒಂದಷ್ಟು ನಮ್ಮಲ್ಲೇ ಕಾನ್ಫರೆನ್ಸ್ ಹಾಲಲ್ಲಿ ಒಂದಷ್ಟು ಸ್ಟೂಡೆಂಟ್ಸು ಸಹ ನಮ್ಮ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ. ಮತ್ತು ಆಫ್ಟರ್ ದಟ್ ಒಂದಷ್ಟು ದಿನ ಶೂಟಿಂಗು ಮಾಡಬೇಕು ಅಂದರು. ಅವರ ಒಂದು ಒಬಿಡಿಯೆಂಟು ಮತ್ತು ಅವರೊಂದು ರಿಕ್ವೆಸ್ಟ್ ಮೇಲೆ ನಾನು ಹೈಯರ್ ಅಥಾರಿಟಿ ಹತ್ರ ಮಾತಾಡಿ ಯಾವುದೂ ಸಹ ಇದು ಮಾಡಬಾರ್ದು, ಫ್ರೀಯಾಗಿ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ಒಂದಷ್ಟು ದಿನ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ. ಸೊ ನಂತರ ಅದು ಸಾಕಷ್ಟು ಟೈಮ್ ತೊಗೊಂಡಿದೆ. ಅಫ್ಕೋರ್ಸ್ ನಾನು ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಿದ್ದೆ ಆ ಟೈಮಲ್ಲಿ. ಈಗ ಅದು ನಾನು ಪ್ರಾಂಶುಪಾಲರು ಹುದ್ದೆ ಹೋಯ್ತಲ್ಲಿ. ಸೊ ಹಾಗಾಗಿ ಈಗ ಡೆಪ್ಟಿ ರಿಜಿಸ್ಟರ್ ಆಗಿ ಅವತ್ತು ಮಾಡಿ ಆ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ 3 years ಆದಮೇಲೆ ಈ ಚಿತ್ರ ರಿಲೀಸ್ ಆಗ್ತಿದೆ. ಭಾಳ ಖುಷಿ ಆಗ್ತಾ ಇದೆ. ಮತ್ತು ನೀವು ತಾವೆಲ್ಲರೂ ನೋಡಿದ್ದೀರಾ ಈ ಟ್ರೈಲರು, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿ ಸೊ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಚಿತ್ರತಂಡಕ್ಕೆ ಎಲ್ರಿಗೂ ಒಂದನೇನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾವು ಇತ್ತಿ ನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡಲಿಲ್ಲೋ ಗೊತ್ತಾಗ್ಲಿಲ್ಲ. ಕೋವಿಡ್ ಬಂದ್ಬಿಡ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ OTT ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಇದಾಗಲಿಲ್ಲ. ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು. ಸರಿ ಹೋಗ್ಬಿಟ್ಟು ಕೊಟ್ವಿ, ಅವ್ರಿಗೆ ಒಂದು ಅಮೌಂಟು ಕೊಟ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು.
ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೆಂಗಾರು ಕೊಟ್ಬಿಟ್ಟಿದ್ದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ. ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು, ಒಂದೇ ತಿಂಗಳಲ್ಲಿ ಒಂದು 4 ಮಿಲಿಯನ್ ಹೋಗ್ಬಿಡ್ತು. ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು, ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು. ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಫೋನ್ ಮಾಡ್ದೆ ನನಗೆ, ಈ ಥರ ಆಯಿತು ಸರ್ ಅಂತ. ಸರಿ ಅಂದ್ಬಿಟ್ಟು ಒಂದು 3-4 ಇಯರ್ಸ್ ಹಂಗೆ ಬಿಟ್ಬಿಟ್ವಿ. ಆಮೇಲೆ ತಿರ್ಗಿ ಕಾಲ್ ಮಾಡ್ದೆ ನನಗೆ ವೆಂಕಟು. ಮಾಡಿಬಿಟ್ಟು ಸರಿ ನೀವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ, ಬೇಡ ಕಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ, ಈಗ ಬಂದಿರೋ ದುಡ್ಡು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ. ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ. ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಓಕೆ, ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳ್ದ. ನಿನ್ನ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್, ಅಷ್ಟು ತುಂಬ ಖುಷಿ ಆಯಿತು. ಯಾವುದೇ ಥರ ಒಂದು ಟೆಕ್ನಿಷಿಯನ್ಗಾಗಲಿ ಆರ್ಟಿಸ್ಟ್ಗೆ ಆಗಲಿ ಒಂದು ಯಾರು ಕೂಡ ಒಂದ್ರ ಬಗ್ಗೆ ಮಾತಾಡಲಿಲ್ಲ, ಪೇಮೆಂಟ್ ಆಗಲಿ ಯಾವುದೇ ಆಗಲಿ. ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ಟ. ನನಗೂ ಈಸಿ ಆಯಿತು ಇದು ಮಾಡೋಕ್ಕೆ. ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈ ನೇಮ್ ಇಸ್ KD ಅಂತ ಹೇಳ್ದ. ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವನು ದುಡ್ಡು ಬೇಕಾಗಿರುತ್ತೆ. ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲೂ ಆಗಲ್ಲ. ಅವ್ನಿಗೆ ಈಗ MLA ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು, ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ನನ್ನ ಹತ್ರ ಬನ್ರಪ್ಪ ಅಂತ. ಸೊ ಆ ಹುಡುಗ ಚಿಕ್ಕ ಹುಡುಗ ಇದನ್ನ ಏನು ಮಾಡ್ತಾನೆ, ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ, ಇವ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ, ಅದು ಎಲೆಕ್ಷನಲ್ಲಿ ಹೇಳಿದ್ಗೆಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಒತ್ತು ಕಳಿಸ್ಬಿಡ್ತಾನೆ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು, ಆದರೆ MLA ಆಗಲೇಬೇಕು ಅಂತ ಹೇಳ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ MLA ಆಗೋಕ್ಕೆ, ಅಥವಾ ಯಾವ ಥರ ಲೀಡರ್ಶಿಪ್ನಿಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ. ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ. ಸೊ ಈ ಸಿನಿಮಾ ಇಷ್ಟು. KD ಅಂದರೆ ಒಂದು ಇನ್ಸ್ಟೆಲ್ ಸರ್, ಅದೇ ಕನಕನಹಳ್ಳಿ ದಾಸೇಗೌಡನ ಮಗ ಅಂತ. ಕನಕನಹಳ್ಳಿ ದಾಸೇಗೌಡನ ಮಗ ಆರ್ಯ ಅಂತ. ಸರ್ ಅದು ಗೊತ್ತಿಲ್ಲ, ಬರ್ತಾ ಇದೆ ಸರ್, ಬಟ್ ನಮ್ದು ಅದಕ್ಕೆ ಬೇಕಾಗಿತ್ತು ಸರ್, ಅದರಿಂದ ನಾವು ಅದನ್ನ ಇಟ್ಕೊಂಡು ಇದು ಮಾಡ್ತೀವಿ ಸರ್. ನಾವು 23ನಲ್ಲಿ ಇದು ಸ್ಕ್ರಿಪ್ಟ್ ಇದು ಮಾಡಿದ್ವಿ ಸರ್. ಸೆನ್ಸರ್ ಆಗಿತ್ತು, UA ಬಂದಿದೆ ಸರ್. ಮೋಸ್ಟ್ಲಿ ಡಿಸೆಂಬರ್ ಅಲ್ಲಿ ಅಥವಾ ಜಾನ್ನಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಕಲಾವಿದರು ಬಂದ್ಬಿಟ್ಟು ವನವಳ್ಳಿ ಕೃಷ್ಣ ಸರ್ ಇದ್ದಾರೆ, ಗಿರೀಶ್ ಜತ್ತಿ ಸರ್ ಇದ್ದಾರೆ, ಅರಸು ಅವರು ಇದ್ದಾರೆ. ಇಲ್ಲಿ ನಮ್ಮ ಸುಪ್ರೀತ್ ಅಂದ್ಬಿಟ್ಟು ಹೊಸಬ್ರು ಅವರು ತುಂಬಾ ಟ್ಯಾಲೆಂಟೆಡ್ ಆರ್ಟಿಸ್ಟು. ಮತ್ತೆ ವಿಶ್ವ ಅವರಿದ್ದಾರೆ, ನಮ್ಮ ಶ್ರೀನಿವಾಸ್ ಅಂತ ಹೊಸಬ್ರು ಅವರು ಒಂದು MLA ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ ತರ ಒಂದು ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಒಂದು ಸಿನಿಮಾ ಸರ್. ದೆದ್ದಿರಾಜ್ ಸರ್ ಇದ್ದಾರೆ. ಹಾ ಸರ್, ಸ್ವಲ್ಪ ಪ್ಲಾನ್ ಮಾಡಿದ್ದೀವಿ ಸರ್. ಹಾ ಇಲ್ಲ, ಹೌದು ಹೇಳಿದ್ದಾರೆ. ಹೌದು ಸರ್, ಹೌದು ಸ್ವಲ್ಪ ಅದೇ ತರ ಪ್ಲಾನ್ ಮಾಡ್ಕೊಂಡು ಮಾಡಿರೋದು ಸರ್ ಇದು. ಸರ್ ಶೂಟಿಂಗ್ ಬಂದ್ಬಿಟ್ಟು ಕನಕಪುರ ಆಯ್ತು, ಅದ್ಬಿಟ್ಟು ಇಲ್ಲಿ ಹೆಸರುಘಟ್ಟ ಆಯ್ತು, ಮತ್ತೆ ಇಲ್ಲಿ ಆನೇಕಲ್ಲು, ಇಲ್ಲೇ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದೆ ಸರ್. 30 ಡೇಸ್ ಶೂಟಿಂಗ್ ಮಾಡಿದ್ದೀವಿ. ಹಾ ಸರ್, ಹಳ್ಳಿ ತಾಲೂಕು ತರ ಸಿಟಿಯಲ್ಲಿ ನಡೆಯುತ್ತೆ. ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟ್ರು ಅದು ಇದು ಮಾಡ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನೀಗ ಒಂದು 15 ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾರು ಏನೋ ಬೋರ್ ಆದರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಅನ್ನಿ, ನಾನು ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ, ನನ್ನ ಪಾತ್ರ ಹೀರೋನೇ ಸರ್. ಒಂದು 10 ನಿಮಿಷ. ಫಸ್ಟು ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬ ಕನಸಿತ್ತು. ಏನೋ ಒಂದು 10 ಸಿನಿಮಾ 15 ಸಿನಿಮಾ ಅಲ್ಲ, ಒಂದು 3 ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು. ಒಂದು ಕತೆ ಬರೆಯೋಕ್ಕೆ ಒಂದು 2 ಮೂಟೆ ಬರೆದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ. ಕತೆ ಹೆಂಗೆ ಮಾಡಬೇಕು, ಚಿತ್ರಕಥೆ ಹೆಂಗೆ ಮಾಡಬೇಕು, ಸಂಭಾಷಣೆ ಹೆಂಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ. ಆದರೂ 2 ಮೂಟೆ ಬರೆದುಬಿಟ್ಟಿದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೀಗೆ ಸಿನಿಮಾ ಮಾಡಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾ ಏಯ್ ದನ ಬಿಟ್ಕೊಂಡು ಹೋಗ ಅಂತು. ಆಮೇಲೆ ಒಂದು 2-3 ಸತಿ ಹೇಳಿದೆ ಹಂಗೆ ಅಂತು. ನಾನು 2016 ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೊರಟೆ. ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜನ್ ಥರನೇ ನೋಡ್ಕೊಂಡ. ಏಯ್ ನಾನು ಆಫೀಸ್ಗೆ ಹೋಗ್ತೀನಿ, ನಾನು ತಿಂದವೆಲ್ಲ ತೊಳಿಬೇಡ ಗುರು, ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ. ಆಮೇಲೆ ನಾನು ಅವ್ನು ಬರೋ ಅಷ್ಟರಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟ್ ಮಾಡಿಬಿಡಾನೆ. ನನಗೆ 4-5 ತಿಂಗಳು ಜಗ ಅಂದ್ಬಿಟ್ಟು ಅನ್ನ ಆಗ್ತಾ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ. ಮತ್ತೆ ಊರವರೆಲ್ಲ ಹೇಳಿದ್ರು ಏಯ್ ನಮಗಲ್ಲ ಸಿನಿಮಾ, ನಮಗೆ ನಮ್ಮಂಥವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದರೂ ನಾನು ಕೇಳಿಲ್ಲ. ಸರಿ ಮತ್ತೆ ಮನೆ ಬಿಟ್ಟು ಬಂದುಬಿಟ್ಟೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ. ಅವ್ರ ಮನೇಲಿ 4 ತಿಂಗಳಿದ್ದೆ. ಸೇಮ್ ಇದೆ, ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಳ್ಳೋದು, ಮನೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೆ. ಈ ಕಥೆ ಎಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಬ್ರಳ್ಳಿಲಿತ್ತು. ಅಲ್ಲಿ 20 ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ. ನೂರಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ನಮ್ಮನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಒಂದಿನ ಸಿಕ್ಕಿದ್ರು, ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ಸರಿನಾ, ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ, ಅಲ್ಲೇ ಅವ್ರ ಮನೇಲಿ ಇದ್ದಂಗೆ. ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ, ಹಾಗಾದರೆ ಒಂದು ಯಾವ್ದಾರ ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸು ನೋಡೋಣ ಅಂತ ಹೇಳಿದ್ರು. ಕತೆ ತಾನೇ ಅಂದ್ಬಿಟ್ಟು ನಾನು 3 ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ. ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು MG ರೋಡಲ್ಲಿರೋದು. ಏನು ಸೆಲೆಕ್ಟೇ ಆಗಿಲ್ಲ. ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದೆ ಡೈರೆಕ್ಟು. ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರಾಜ್ ಅಂತ. ಅಲ್ಲ ಸರ್ ನಾನು 3 ತಿಂಗಳಿಂದ ಕಳಿಸ್ತಾ ಇದ್ದೀನಿ, ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ. ಇವನು ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಅಂದರೆ ಹಿಂಗಿರ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪಬ್ಲಿಷ್ ಮಾಡಿಸ್ದೆ. ಆ ಡೈರೆಕ್ಟ್ರು ಸಿಗ್ತೇ ಹೋದರು. ಕೊನೆಗೆ ನಾನು ಡೈರೆಕ್ಟ್ರು ಮೀಟ್ ಮಾಡಿದ್ದಂದರೆ ಕಾಶಿನಾಥ್ ಸರ್, ಜಯನಗರದಲ್ಲಿ ಮನೆ ಅವ್ರದ್ದು. ಓದೇಟ್ಗೆ ಸಿಕ್ಕಿದ್ರು. ಅವರು ಕರ್ಸ್ಕೊಂಡ್ರು ಮನೆ ಮೇಲೆ, ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು. ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು, ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ. ನಾನು ವ್ಯವಸಾಯ ಸರ್ ಅಂದೆ. ಯಾಕೆ ಹೇಳು ಅಂದರು. ಯಾಕೆ ಸರ್ ಅಂದೆ. ಹೇಳು ಅಂದರು. ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು. ಯಾಕೆ ಸರ್ ಅಂದೆ. ಕೊಡಿಲಿ ಅಂದರು. ನಮ್ಮ ಅಪ್ಪನ ಹತ್ರ ಫೋನ್ ಇಲ್ಲ ಸರ್ ಅಂದೆ. ಸರಿ ಆಯಿತು, ಸಿನಿಮಾ ಕಡೆ ಮಕಾಗಿಕ ಹಾಕ್ಬಿಟ್ಟು ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಸರಿನಾ. ಈಗ ಇಲ್ಲಿ ಊಟ ಊಟ ಆಯ್ತು ಸರ್. ಹಿಂಗೇ ಹೋಗು, ಬಸ್ ಸ್ಟಾಪ್ ಬನಶಂಕರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು. ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ, ಇನ್ನು ಯಾರ ಮನೆ ತಗೊಂಡು ನಿಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕರ್ಸ್ಕೊಂಡು ತಿರ್ಗಾ ಏನೋ ಇದು ಮಾಡಿದೆ. ಅದೆಲ್ಲ ಹೇಳ್ಬಾರ್ದು, ಒಂದು ಟೈಮ್ ಬರ್ತು ಹೇಳ್ತೀನಿ. ಊರೆಲ್ಲ ಹೇಳಿದ್ರು, ನಾನು ಏನೋ ಕೇಳಿದೆ ಹೋದೆ. ಸರಿಯಪ್ಪ ನಮ್ಮ ಹತ್ರ ಇರೋದು 8 ಲಕ್ಷ, ಸಿನಿಮಾ 8 ಲಕ್ಷಕ್ಕೆಲ್ಲ ಆಗಲ್ಲ ಅಂದರು. ಸರಿ. ಆಮೇಲೆ ನಾನು ಏನೋ ಮಾಡಿದೆ. ಆಮೇಲೆ ನಮ್ಮ ಅಣ್ಣ ಬೇಡ ಬಿಡು, ಅವನೇನೋ ಆಸೆ ಈಡೇರಿಸ್ಕೊಳ್ಳಿ, ಸಾಲ ಗೀಲ ಮಾಡಿ ಹಾಕ್ಬಿಡೋಣ ಅಂದರು. ಸರಿ ಆಯಿತು, ಒಪ್ಕೊಬಿಟ್ರು. ಈ ಕತೆ ಹೆಂಗೆ ಬರೆಯೋದು ಎಲ್ಲ 2 ಮೂಟೆ ಬರೆದಿದ್ದೆ, ಎಲ್ಲ ಸೋಸ್ದೆ. ನೀಟಾಗಿ ಬರ್ಕೊಂಡೆ. ನನ್ನ ಫ್ರೆಂಡ್ ಇದ್ದ, ಇದೇ ಶಿವಕುಮಾರ್, ಇಲ್ಲೇ ನಿಂತವ್ರೆ ಅವರು, ಸಹೋದರಿಯಲ್ಲಿ. ಅವ್ರ ಅದಕ್ಕೆ ಸ್ಟ್ರೈಟ್ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು,
ಎಷ್ಟು ಸೀನ್ ಬಂದವ್ ಸರ್ ಅಂದೆ. ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾವೆ ಸರ್ ಅಂದೆ. ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ, ಶಾರ್ಟ್ ಡಿವೈಡ್ ಮಾಡಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು, ಅದು ಇದು 250 ಸೀನ್ ಬರ್ತವೆ ಅಂದರು. ನನಗೆ ತಲೆ ಕೆಟ್ಟಾಗ್ಬಿಡ್ತು. ಹೋಗಿ ಮನೆಗೆ ಊಟ ಮನೆಗೆ. ಅಲ್ಲ ಗುರು, 50 ಸೀನ್ ಬರೆಯೋದಕ್ಕೆ 2 ಮೂಟೆ ಬರೆದಿದ್ದೀನಿ, 250 ಸೀನು 5 ಸಿನಿಮಾ ಆಯ್ತವ ಅದು ಅಂದ್ಬಿಟ್ಟು ಹೋಗಿ ಮನೆಗೊಂಡೆ. ಸರಿ ಆಯಿತು ಅಂದ್ಬಿಟ್ಟು ನನಗೆ ಅವೇನು ಓಡಲ್ಲ, 250 ಸೀನ್ ನಮ್ಮ ಕೈಲಿ ಅದು ಸರ್. ಇಲ್ಲ ದಾರಿ ಬಂದು ಹೇಳ್ಬಿಡ್ತೀನಿ. ಇಲ್ಲ ಒಂದೇ ಒಂದು ನಿಮಿಷ ಸರ್. ಅಲ್ಲ 1 ನಿಮಿಷ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಓಕೆ ಬಂದ. ತಿರ್ಗಿ ನಾನು ಸಿನಿಮಾ ನೋಡ್ಕೊಂಡು ಬಂದೆ. ಅಲ್ಲ ಯಾಕಂದ್ರೆ ನಾನು ಯಾರ ಹತ್ರನೂ ಕಲೀಲಿಲ್ಲ, ಕತೆ ಚಿತ್ರಕಥೆ ಸಂಭಾಷಣೆ ಬರೆಯೋದು ಯಾರ ಹತ್ರನೂ ಕಲೀಲಿಲ್ಲ ಸರ್. ಅದಕ್ಕೆ ಹೇಳ್ಕೊ ಬರ್ತಾ ಇದ್ದೀನಿ. ಓಕೆ ಓಕೆ ಸರ್ ಆಯ್ತು. ಆಮೇಲೆ ಬಂದು ಥ್ಯಾಂಕ್ ಯು. ಇದು ತಗೊಳ್ಳಿ ಸರ್ ನೀವು. ಪಾತ್ರದ ಬಗ್ಗೆ ಹೇಳಿ, ಸಿನಿಮಾ ಹೆಂಗ್ ಮಾಡಿದ್ರೆ, ನೀವು ಆಕ್ಟಿಂಗ್ ಕಲ್ತಿದ್ದು ಅದನ್ನ ಹೇಳಿ, ಎಲ್ಲ ಬೇಡ ಹೇಳ್ಬೇಡಿ, ಪಾಸಿಟಿವ್ ಆಗಿ ಹೇಳಿ. ಸರಿ ಆಯಿತು. ಸಿನಿಮಾ ಶೂಟಿಂಗ್ ಸ್ವಲ್ಪ ನಾನು ಒಳಗೆ ಹೋಗೋಣ. ಆ ದುಡ್ಡು ಮತ್ತು ಸ್ವಲ್ಪ ಟಿ ವಿ ರೇಟ್ಸು ಸಬ್ಸಿಡಿ ಎಲ್ಲ ಬಂದು ಅದು ತಗೊಂಡು ಬಂದೆ. ಅದು ತಗೊಂಡು ಬಂದ್ಬಿಟ್ಟು ಸಿನಿಮಾ ಇನ್ನೂ ಸ್ವಲ್ಪ ಯಾರೋ ದುಡ್ಡು ಕೊಡ್ತೀನಿ ಅಂದಿದ್ರು. ಸಿನಿಮಾ ಸ್ಟಾರ್ಟ್ ಆಯಿತು. ಸ್ವಲ್ಪ ಅವರು ಹಿಂದೆ ಹೆಜ್ಜೆ ಇಟ್ಟರು. ಸರಿ ಅಂದ್ಬಿಟ್ಟು ಅವರು ಕತೆ ಬಗ್ಗೆ ಕತೆ ಬಗ್ಗೆ ಕೇಳ್ತವ್ರೆ. ನೀನು ಮೊದಲು ಸಿನಿಮಾ ಮಾಡಿದ್ದೆ, ನಿಮ್ಮ ಆ acting, ಕತೆಗೂ ಈ ಕತೆಗೂ ಯಾವ ರೀತಿ prepare ಬಂದೆ? ಆದ್ರೆ, ಎಲ್ಲಿ ಶೂಟ್ ಮಾಡ್ರಿ, ಆ ಅನುಭವಗಳು ಆ ಅನುಭವಗಳು ಹೇಳು. ಓಕೆ. ಕತೆ ಹೇಳಬೇಕು ಅಂದರೆ, ಒಬ್ಬ ಹಳ್ಳಿ ಹುಡುಗ, ಅವ್ರ ತಾಯಿಗೆ ಹುಷಾರಿರಲ್ಲ, ತೀರೋಗ್ಬಿಡ್ತಾರೆ, ಯಾರೂ ಸಪೋರ್ಟ್ ಮಾಡಿಲ್ಲ. ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ದುಡ್ಡಿಲ್ಲ ಅಂದರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ. ಇದು ಕತೆ. ಆ ದಾರಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಹೋಗ್ತೀಯ? ಪಾಸಿಟಿವ್. ಅದೇ ಯಾವ ರೀತಿ? ಅದು ಸಿನಿಮಾ ನೋಡ್ಬೇಕು ಸರ್, ಎಲ್ಲ ಇಲ್ಲೇ ನೋಡ್ಬಿಟ್ಟು ಏನು ಅದನ್ನೇ ಅವ್ರು ಕೇಳ್ತಾ ಇರೋದು. ಅವರು ಮುಂದಕ್ಕೆ ಹೇಳಿ, ಬಿಡಿ ಕತೆ ಬೇಡ, ಮುಂದಕ್ಕೆ ಹೇಳಿ. ಒಂದ್ ನಿಮಿಷ. ಯಾಕಂದ್ರೆ ಗೆಲ್ಲಿಲ್ಲ, ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾಕಂದ್ರೆ ಸಾಧನೆ ಮಾಡಬೇಕು. ಇಲ್ಲಿ ಒಂದ್ ನಿಮಿಷ, ಒಂದ್ ನಿಮಿಷ ಸರ್. ಯಾಕಂದ್ರೆ 100 ಪ್ರಶ್ನೆ ಕೇಳ್ತಾರೆ. ಅದೇ ಒಂದು ಮೆಟ್ಲದ ಮೇಲೆ ಸುಮ್ಮನೆ ನಾವು ಆ 1 ಅವರ್ ಮಾತಾಡಿದ್ರೆ ಸುಮ್ಮನೆ ಕೇಳ್ಕೊಂಡಿರ್ತಾರೆ. ಸಾಧನೆ ಮಾಡಿಲ್ಲ, ನಿದ್ದೆ ಬರ್ತಿದ್ ನೋಡಿಯಪ್ಪ ನಿನ್ ಮುಂದಕ್ಕೆ ಅಂತಾರೆ. ಅದಕ್ಕೆ ಯಾವತ್ತೂ ಅಷ್ಟೇ ಛಲ ಬಿಡಬಾರ್ದು. ನನಗೆ ಯಾವತ್ತೂ ದೇವ್ರು ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ. ಯಾಕಂದರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 2 ವರ್ಷ ಕಸ ಹೊಡೆದಿದ್ದೀನಿ. ಸಿನಿಮಾ ಆದಮೇಲೆ 2ನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡು 2 ವರ್ಷ ಕಸ ಹೊಡೆದೆ. ಹೆಂಗೆ ಅಂದರೆ, ನನಗೆ ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು, ದುಡ್ಡಿರಲಿಲ್ಲ. ಏನು ಮಾಡೋದು, ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ನನ್ನ ಹತ್ರ 212 ರೂಪಾಯಿ ಉಳಿದಿತ್ತು. 11 ರೂಪಾಯಿ ಮೊಸರು ಪ್ಯಾಕೆಟು 1/4 ಲೀಟ್ರು ತಗೊಂಡು 1 ರೂಪಾಯಿ ಕೊಟ್ಟಿದ್ದ. ಎಗರಿಸ್ಕೊಂಡು ಬಂದೆ. ನಾನು ಬೆಂಗಳೂರಲ್ಲೇ ಇರಬೇಕು ಅಂದರೆ ರಾಜ ಬೀಳೋ, ಊರಿಗೆ ಹೋಗ್ತೀನಿ ಅಂದರೆ ರಾಣಿ ಬೀಳೋ ಅಂದ್ಬಿಟ್ಟು ಅದು ರಾಣಿ ಬಿದ್ದಾಯಿತು. ಸಖತ್ ಬೇಜಾರಾಯಿತು. ಮತ್ತು ಇನ್ನೊಂದು ಅಷ್ಟು ದೂರ ಬಂದು ಎಗರಿಸ್ದೆ, ರಾಜನೇ ಬೀಳ್ತದ್ದು. ಇನ್ನೊಂದು ಸ್ವಲ್ಪ ಬಂದೆ, ಅಷ್ಟೊತ್ತಿಗೆ ಒಂದು ದೊಡ್ಡ ಮನೆ. ಅವ್ರು ಬಂದ್ಬಿಟ್ಟೆ ಅವರು ನನ್ನ ಸಿನಿಮಾ ನೋಡಿದ್ರು, ಸಿಗ್ತಾಯಿದ್ರು. ಬಾ, ಏನು ಗುರು ನೀನು ಇಲ್ಲೋ ಹೋಗ್ತದ್ಯಾ, ಯಾಕೆ ಇಲ್ಲೇ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ, ಕೆಲ್ಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳ್ತೀನಿ ಅಂದ್ರು. ಏನು ಕೆಲಸ ಅಂದೆ. ಅವ್ರಿಗೆ ಗೊತ್ತಿಲ್ಲ, ಹೋಗಿ ಕೇಳು ಅಂದರು. ಸರಿ, ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ. ನಮ್ಮ ಓನರ್ ಬಂದರು. ನೋಡಪ್ಪ, ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದು, ಸಂಬಳ ಜಾಸ್ತಿ ಕೊಡೋಲ್ಲ. ನನಗೆ ಬೇಕಾಗಿರೋದು ಊಟಕ್ಕೆ ಅಷ್ಟೇ, ಎಷ್ಟಾರ ಕೊಡಿ ಸರ್ ಸಂಬಳನ ಅಂದೆ. ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ, ಕಾಲು ಶುಗರು ಪೇಷಂಟು ಮತ್ತು ಆಕ್ಸಿಡೆಂಟು ಇವ್ರಿಗೆಲ್ಲ ಕಾಲು ಹಾಕೋದು. ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡ್ಸೋಕ್ಕೆ ಇದು ನೋಡಿನೇ 1,000 ಎಕ್ಸ್ಟ್ರಾ ಸಂಬಳ ಮಾಡಿಬಿಟ್ರು ಆ ತಿಂಗಳನ್ನೇ. ಯಾಕಂದರೆ ನನ್ನ ಗುರು, ನನ್ನ ಫ್ರೆಂಡು, ನಾನು ತುಂಬ ಅಲ್ಲೇ ಅವ್ನ ಕಾಲು ಹಾಕೋದು ನಾನೇ. ದೋಸ್ತ ಒಂದೇ ಒಂದು ನಿಮಿಷ ಬಾ ಅಣ್ಣ, ಸೀನಿಯರ್ ಬಾ. ಅವನಿಗೆ ಕಾಲು ಹಾಕೋದು ನಾನೇ ಅವನಿಗೆ. ಯಾಕಂದರೆ ನನಗೆ 1.5 ಕೋಟಿ ಸಾಲ, ಅದೇನು ದೊಡ್ಡ ವಿಷಯ ಇಲ್ಲ ನಾನು ತೀರ್ಸೋದು. ಬಟ್ ಜನ ಎಷ್ಟು ಕಷ್ಟ ಅಂದರೆ, 2 ಕಾಲಿಲ್ಲ, 2 ಕೈ ಇಲ್ಲ, ಆ ಕಾಲು ನಾನೇ ಹಾಕ್ತೆ. ಹೆಂಗೆ ನಡೀತಾರೆ ಅಂದರೆ ಅವರು ನಿಜವಾಗೂ
ಎಷ್ಟು ಖುಷಿ ಪಡ್ತೀರಾ ನೀವು ಗೊತ್ತಿಲ್ಲ. ಒಂದು ಬಾರ್ದು ಹಾಂ ಓಕೆ 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 ಆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ಕೆ ಹೋಗಾನೆ. ಬೀಡ ಐಸ್ ಕ್ರೀಮು ಅದರಲ್ಲಿ 47,000 ಸಂಪಾದನೆ ಮಾಡಿದ್ದೆ ನಾನು ಬೀಡ ಐಸ್ ಕ್ರೀಮ್ ಹಾಕಿ. ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಲ್ಲ, ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ನಾನು ಇದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ನೈಟ್. ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಮುಂದೆ ದೇವ್ರ ದಾರಿ ತೋರಿಸ್ಬೇಕು ಅಷ್ಟೇ. ಆಮೇಲೆ ನಮ್ಮ MLA ಇವರು ಶ್ರೀನಿವಾಸ ನನಗೆ ತುಂಬ ಒಂದು ಹೆಲ್ಪ್ ಮಾಡಿದ್ರು. ಲಕ್ಷಾಂತರ ರೂಪಾಯಿ ನನಗೆ ಕೊಟ್ಟರು. ಕೊನೆಗೆ ಅವ್ರು ನನ್ನ ಹತ್ರ ಮನ್ಸ್ಕೊಬಿಟ್ರು, ಏನು ಗುರು ಎಡಿಟಿಂಗ್ಗೆ 1.5 ವರ್ಷ ಮಾಡಿಸ್ತೀಯ, ಯಾವ ಕೆಲಸ ಮಾಡ್ತೀಯ ನೀನು? ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ರು. ನೆಕ್ಸ್ಟ್ ಸಿನಿಮಾ ಬರೆದಿದ್ದೀನಿ, ದ ಕಿಂಗ್ ಆಫ್ ಫಾರ್ಮರ್ ಅಂತ. 5 ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ, ಬರ್ಕೊಂಡಿದ್ದೀನಿ. ಇಲ್ಲ ನಾನು ಸುಳ್ಳುಗಳು ಹೇಳಲ್ಲ. 5 ಕೋಟಿ ಬಜೆಟ್, ದ ಕಿಂಗ್ ಆಫ್ ಫಾರ್ಮರ್. ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಕತೆ ಬರೆದೆ, ನ್ಯಾಷನಲ್ ಕ್ರಸ್ ಅಂದ್ಬಿಟ್ಟು 8 ಕೋಟಿಲಿ ಮಾಡ್ತಾ ಇದ್ದೀನಿ. ಅವ್ರೇನಾರ ನನಗೆ ದುಡ್ಡು ಕೊಡಲಿಲ್ಲ ಅಂತದ್ದು ಏನಪ್ಪ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಶ್ರೀನಿವಾಸ್ ಸರ್, ನನ್ನ ಜೈಲಿಗೆ ಹಾಕಿಸ್ತೀನಿ ಇಲ್ಲ ರೌಡಿ ಕಲ್ಗಳು ಬಂದು ಹೊಡಿಸ್ತೀನಿ ಅಂತ ಇದ್ರು. ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೊಡಿ. ಸಾರಿ ರೌಡಿ ಸರ್, ಭಾನುವಾರ ನಮಗೂ ರಜಾ ನಿಮಗೂ ರಜಾ ಬೇಕಾದ್ರೆ ಬಂದು ಹೊಡೀರಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೀವೇ ಕೊಡಿ, ಯಾಕಂದ್ರೆ ರೌಡಿಗಳಿಗೂ ಕಾಸು ಕೊಡಬೇಕು, ಎಣ್ಣೆಗೂ ಕಾಸು ಕೊಡ್ಬೇಕು. ಇಲ್ಲ ಸಾರಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಡಿ. ಓಕೆ ಸರ್, ಇಲ್ಲ ದಯವಿಟ್ಟು ಬೇಜಾರು ಸರ್, ದಯವಿಟ್ಟು ನಾನು ತಪ್ಪು ತಿಳ್ಕೊತಾ ಇಲ್ಲ. ಯಾಕಂದ್ರೆ ನೀವು ನನ್ನ ಕಷ್ಟಕ್ಕೆ ಒಳ್ಳೇದು, ಅವ್ರು ಯಾಕೆ ಹೇಳಿದ್ರು ಬೇಗ ಮಾಡುವಂತ. ಓಕೆ ಸರ್, ಸಾರಿ, ಒಂದೇ ಒಂದು ನಿಮಿಷ ಇರಿ ಸರ್. ಶ್ರೀನಿವಾಸ್ ಸರ್, ಒಂದು 2 minutes ನಿಮ್ಗೆ ಮೈಕ್ ಬರುತ್ತೆ ಇವಾಗ. ಸರ್ ಭವಾನಿ ಅವರೇ ಮಾತಾಡಿ. ನಾಯಕ ನಟಿ ಭವಾನಿ ಅವರು. ಹಲೋ ಸರ್, ಏನಿಲ್ಲ ಇಲ್ಲಿ ಅದು ಗೊತ್ತಿಲ್ಲ, ಬಟ್ ಸಿನಿಮಾ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಡಿಸೆಂಬರ್ ರಿಲೀಸ್ ಆಗ್ತದೆ ಸರ್, ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ, ಮತ್ತು ವೆಂಕಟೇಶ್ ಸರ್ಗೆ, ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಪಾಂಡೆ ಸರ್ ಅವ್ರಿಗೆ. ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಈ SSKB ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅವರೆಲ್ಲ ಅವ್ರ ಆ್ಯಕ್ಚುಲ್ ಮನೆ ಮಗಳು ಥರ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅನ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ಇಲ್ಲಿರೋರಿಗೆಲ್ಲರಿಗೂ ಇರುತ್ತೆ ಕಷ್ಟ, ಅದು ಮುಖ್ಯ ಅಲ್ಲ. ನೀವೇನು ಸಾಧನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ವಾ? ಅದು ಮುಖ್ಯ. ಏನಂದರೆ ಅವರು ಒಂದ್ಸರಿ ಇದು ಕಂಟಿನ್ಯೂ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರು. ಹೌದು, ನನ್ನ ನೆಸೆಸಿಟಿನೇ ಇರಲಿಲ್ಲ, ಏನೋ ಫಿಲಮ್ ತೋರಿಸ್ತಾರೆ ಅಂತ. ಏನು ನನ್ನ ಕೆಲಸ ಇರಲಿಲ್ಲ, ಅದು ಆಯಿತು. ಓಕೆ ಸರ್, ನಾನು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಡ್ರಾಮಾ ಆರ್ಟಿಸ್ಟು. ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ. ಅಂದರೆ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾಯಿದ್ದೆ. ನಮಗೂ ಏನೋ ಆ ದೇವ್ರ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡಲಿಲ್ಲ. ಇದರಲ್ಲೇನೋ ಅವರು ಒಂದು ಇದರಿಂದ ಡೈರೆಕ್ಟ್ರ್ ಇದ್ದಾರಲ್ಲ ಚಿಕ್ಕವರು, ಅವರು ನನಗೆ ಕರೆದು ಅವಕಾಶ ಕೊಟ್ಟರು. ಆಮೇಲೆ ಅವರು ವೆಂಕಟು ಅಷ್ಟೇ ಮಾಡಿ ಇದನ್ನು ಅಂತಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ. ಒಂದು ಸಣ್ಣ ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ವಿಶ್ವ ಸರ್, ನೀವೇ ಮಾತಾಡಿ, ಕುತ್ಕೊಂಡೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಯಾರು ಕಲಾವಿದರು ಮತ್ತು ದೊಡ್ಡವರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡುಮಾ ವಿಶ್ವಾಸ್. ನಾನು ಇದರಲ್ಲಿ ವಿಲನ್ ಫ್ರೆಂಡಾಗಿ ಮಾಡಿದ್ದೀನಿ. ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡಾಗಿ ಇರಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲೊಂದು ಮಜಾ ಮಾಡಿಕೊಂಡು ಒಂದು ಪಂಚಸ್ ಕೊಟ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟಿರೋ ತುಂಬ ಥ್ಯಾಂಕ್ಸ್. ಸ್ವಲ್ಪ ಜಾಸ್ತಿ ಮಾತಾಯಿತು ಅನಿಸುತ್ತೆ. ಥ್ಯಾಂಕ್ ಯು. ಸುಪ್ರೀತ್ ಕಾಟಿ ಅವರೇ, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಈ ಒಂದು ಚಿತ್ರದಲ್ಲಿ ನಾನು ಖಳನಾಯಕ ಪಾತ್ರ ಮಾಡಿದ್ದೇನೆ, ವಿಲನ್ನು.
ಸೊ ಒಂದು 3 ಇಯರ್ಸ್ ಬ್ಯಾಕ್ ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಸಿನಿಮಾ ಹೊಸ್ತು. ಆ ಟೈಮಲ್ಲಿ ನಮ್ಮ ಚಿಕ್ಕು ಸರ್ ಕರೆದು ಚಾನ್ಸ್ ಕೊಟ್ಟರು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಯಾಕಂದರೆ ನಮ್ಮ ರೈಟ್ರಿಗೆ ಅಂದರೆ ಹೀರೋಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ. ಡೈಲಾಗ್ಸ್ ಎಲ್ಲ ನಾವು ನೋಡಿದ್ದೀವಲ್ಲ, ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ. ಮತ್ತು ಒಂದು ಮೆಸೇಜ್ ಇದೆ, ತಾಯಿಗೆ ಎಷ್ಟು ಬೆಲೆ ಕೊಡಬೇಕು, ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ ಅನ್ನೋದೊಂದು ತೋರಿಸ್ಕೊಂಡಿದ್ದಾರೆ. ಸೊ ಸಿನಿಮಾಗೆ ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ರಿಟರ್ನ್ ಸಿಗಲಿ, ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ವೆಂಕಟೇಶು ಫ್ರೆಂಡ್ ಅಂದರೆ ಅವ್ರ ಊರಲ್ಲಿ ನಾವು ಜಮೀನು ತಗೊಂಡಿದ್ವಿ. ನಾವು ಅವರು ಅಲ್ಲಿ ಹೋದರೆ ಒಟ್ಟಿಗೆ ಮಲಗೋದು, ಒಂದೇ ಕಡೆ ಇರ್ತಾಯಿದ್ವಿ. ಅವ್ರ ತಂದೆ ಅವ್ರ ಇಡೀ ಫ್ಯಾಮ್ಲಿ ಎಲ್ಲ ಪರಿಚಯ ನಮಗೆ. ಹೀಗಾಗಿ ತುಂಬ ಒಳ್ಳೆ ಮನುಷ್ಯ ವೆಂಕಟೇಶ್. ದೇವರು ಒಳ್ಳೇದು ಮಾಡಲಿ, ಕಷ್ಟ ಬಿದ್ದು ಮಾಡ್ತಾಯಿದ್ದಾರೆ, ಒಳ್ಳೇದು ಮಾಡಿ.